पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಈ ಚಾನಲನ್ನು ನೋಡ್ತಿದ್ದೀರಾ, ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ ಅಂತ ರಾಯರಲ್ಲಿ ನಾನು ಮೊದಲಿಗೆ ಬೇಡ್ಕೊಳ್ತೇನೆ. ಬಹಳ ದಿನಗಳಿಂದ ಒಂದು ದೊಡ್ಡ ಪ್ರಶ್ನೆ, ಫೋನ್ ಕರೆ ಮೂಲಕ ಆಗ್ಬೋದು, ನಾನು ಮಠ ದರ್ಶನದಲ್ಲಿ ಹೋದಂತಹ ಮಠಗಳಲ್ಲಾಗಿರ್ಬೋದು, ಮತ್ತೆ ಅಲ್ಲಲ್ಲಿ ಸಿಕ್ಕಾಗ ನನಗೆ ಕೇಳುವಂತಹ ಪ್ರಶ್ನೆ ಬರೀ ನಮ್ಮ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ಅಮೇರಿಕಾ, ದುಬೈ, ನೆದರ್ಲ್ಯಾಂಡ್, ಮಲೇಷ್ಯಾ ಮತ್ತು ಚಿಕ್ಕ ಒಂದು ಪ್ಲೇಸ್ ಆದಂತಹ ಮಸ್ಕಟ್ನಿಂದ ಕೂಡ, ಒಂದು ಸ್ಥಳಗಳಿಂದ ಕೂಡ ನನಗೆ ಕೇಳಿದಂತಹ ಒಂದು ಪ್ರಶ್ನೆ ಅಂದರೆ, ಸ್ವಾಮಿ, ನಾವು ಕೂಡ ರಾಯರ ಭಕ್ತರು, ರಾಯರನ್ನು ನಂಬಿದ್ದೇವೆ, ನಿತ್ಯ ಪೂಜೆಯನ್ನ ಮಾಡ್ತಿದ್ದೇವೆ, ಮತ್ತೆ ಏಕಾದಶಿ ಉಪವಾಸವನ್ನು ಕೂಡ ನಾವಿಲ್ಲಿ ಮಾಡ್ತಿದ್ದೇವೆ, ಆದರೂ ಕೂಡ ನಮ್ಮ ಕಷ್ಟಗಳು ರಾಯರಿಗೆ ತಲುಪುತ್ತಿಲ್ವಾ ಯಾಕೆ ಅಂತೇಳಿ. ಹೌದು, ರಾಯರ ದೃಷ್ಟಿ ಯಾವಾಗ ಯಾರ ಮೇಲೆ ಎಲ್ಲಿ ಬೀಳುತ್ತೆ ಅನ್ನೋದು ರಾಯರಿಗೆ ಗೊತ್ತು. ಕೆಲವರಿಗೆ ಮಾಡಿದಂತಹ ಮೊದಲನೇ ದಿನವೇ ರಾಯರು ಪರಿಹಾರನ ಕೊಡಬಹುದು, 3 ವರ್ಷ ಆದ್ಮೇಲೂ ಕೊಡಬಹುದು, 40 ವರ್ಷಗಳಾದರೂ ಕೊಡುವಂತಹ ಸನ್ನಿವೇಶಗಳು, ಉದಾಹರಣೆಗಳು ಕೂಡ ನಾನು ನೋಡಿದ್ದೇನೆ. ಹಾಗಾದ್ರೆ ಈ ಒಳ್ಳೆಯವರಿಗೆ ಕಾಲ ಇಲ್ವಾ ಸ್ವಾಮಿ ಅಂತ ಕೇಳಿದಾಗ, ನಾವು ಯಾರಿಗೂ ಕೂಡ ತೊಂದರೆಯನ್ನ ಮಾಡಿಲ್ಲ, ಕಷ್ಟವನ್ನ ಕೆಟ್ಟದನ್ನ ಕೂಡ ನಾವು ಬಯಸಿಲ್ಲ, ಮೋಸ ಕೂಡ ಮಾಡಿಲ್ಲ, ಆದ್ರೂ ಕೂಡ ನಮಗೆ ಯಾಕೆ ಪದೇ ಪದೇ ಈ ಶಿಕ್ಷೆ ಅಂತ ಕೂಡ ಇಲ್ಲಿ ಕೇಳ್ತಾರೆ. ನಾನೇನು ಹೇಳಪ್ಪ ಅಂದ್ರೆ, ಹೌದು, ಒಳ್ಳೆಯವರಿಗೆ ನಮಗೆ ಎಲ್ಲಾ ರೀತಿಯ ಪರೀಕ್ಷೆಗಳು, ಕಷ್ಟಗಳು ಕಾರಣ ಆಗ್ತವೆ. ಇಲ್ಲಿ ಬೇರೆಯವರಿಗೆ ಆ ಕಷ್ಟಗಳು ಬರೋದಿಲ್ಲ. ಕಾರಣ ನಮ್ಮನ್ನ ಒಳ್ಳೆಯ ವ್ಯಕ್ತಿಯನ್ನ ಮಾಡಲಿಕ್ಕೆ, ಒಂದು ನಡೆ ನುಡಿಯನ್ನ ಕಲಿಸ್ಲಿಕ್ಕೆ, ಒಂದು ಉತ್ತಮ ಆದರ್ಶ ವ್ಯಕ್ತಿಗಳನ್ನ ಮಾಡೋದಕ್ಕೆ ಆ ರಾಯರು ಮಾಡುವಂತಹ ಮೊದಲನೇ ಕೆಲಸ, ನಮ್ಮಲ್ಲಿರುವಂತಹ ಒಂದು ತಾಳ್ಮೆಯನ್ನ, ನಮ್ಮಲ್ಲಿರುವಂತಹ ಒಂದು ನಂಬಿಕೆಯನ್ನ, ನಮ್ಮಲ್ಲಿರುವಂತಹ ಒಂದು ಭಕ್ತಿಯನ್ನ ಪರೀಕ್ಷೆಯನ್ನ ಮಾಡೇ ಮಾಡ್ತಾರೆ. ಹಾಗಾದ್ರೆ ಈ ಕಷ್ಟಗಳಿಗೆ ಕೊನೆಯೇ ಇಲ್ವಾ ಸ್ವಾಮಿ ಅಂತ ಕೇಳಿದಾಗ, ಯಾಕಿಲ್ಲ? ನೀವು ರಾಯರನ್ನ ಪೂರ್ಣವಾಗಿ ನಂಬಿದ್ದೀರಾ, ರಾಯರನ್ನ ಆರಾಧ್ಯ ದೇವರಾಗಿ ಸ್ವೀಕರಿಸ್ತಿದ್ದೀರಾ ಅಂದ ಮೇಲೆ, ರಾಯರು ಯಾವುದೇ ಕಾರಣಕ್ಕೂ ನಾವು ಮರೆತರೂ ಕೂಡ ರಾಯರು ನಾವು ಮಾಡಿದಂತಹ ಪೂಜೆ, ನಾವು ಮಾಡಿದಂತಹ ಉಪವಾಸ, ನಾವು ಮಾಡಿದಂತಹ ಪ್ರದಕ್ಷಿಣೆ, ನಾವು ಮಾಡಿದಂತಹ ದೀಪ ಸೇವೆ, ನೀವು ಏನೇನು ಸೇವೆಯನ್ನ ಮಾಡ್ತಿರೋ, ಹೆಚ್ಚಾಗಿ ಯಾರಿಗಾದ್ರೂ ಕಷ್ಟದಲ್ಲಿದ್ದಾಗ ಸಹಾಯವನ್ನು ಮಾಡ್ತಿರೋ, ಅದು ರಾಯರಿಗೆ ಅತ್ಯಂತ ಪ್ರೀತಿಯಾಗಿ ಅವರು ಯಾವುದೇ ಕಾರಣಕ್ಕೂ ಅದರ ಪ್ರತಿಫಲವನ್ನು ನಿಮಗೆ ನೀಡಿಯೇ ನೀಡುತ್ತಾರೆ. ನನ್ನ ಎಲ್ಲ ಪ್ರೀತಿಯ ಅಮ್ಮಂದಿರು, ಅಕ್ಕ ತಂಗಿಯರು, ಸಹೋದರಗೆಲ್ಲರಿಗೂ ನಾನು ರಾಯರ ಮೂಲಕ ಹೇಳೋದೇನಪ್ಪ ಅಂದ್ರೆ, ಖಂಡಿತವಾಗಿಯೂ ನಿಮ್ಮ ಬಾಳಲ್ಲಿ ಯಶಸ್ಸು ಸಿಗುತ್ತೆ. ನಿಮ್ಮ ಎಲ್ಲಾ ರೀತಿಯ ಒಂದು ಸಮಸ್ಯೆ ದೂರ ಆಗೇ ಆಗುತ್ತೆ ಅಂತ ನಾನು ಇಲ್ಲಿ ರಾಯರ ಮೂಲಕ ಹೇಳುವಂತಹ ಮಾತು ಆಡ್ತೇನೆ. ಮೊದಲಿಗೆ ನನ್ನ ಕ್ಷಮಿಸಬೇಕು. ಯಾಕಪ್ಪ ಅಂದ್ರೆ, ನಿಮ್ಮ ಫೋನ್ ಕರೆಗಳನ್ನು ನಾನು ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಕಾರಣ ನನ್ನ ವೃತ್ತಿ ಹಾಗೂ ನನ್ನ ಒಂದು ಕನಸಿದೆ, ರಾಯರ ಭಕ್ತರೆಲ್ಲರೂ ಒಂದು ಒಟ್ಟಿಗೆ ಸೇರುವಂತಹ, ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಕಷ್ಟಗಳನ್ನ ಕಳೆದುಕೊಂಡು ಪಾವನ ಮಾಡಿಕೊಳ್ಳುವಂತಹ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೇನೆ. ಕೆಲವರಿಗೆ ಗೊತ್ತಿದೆ, ಇದನ್ನ ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಹೇಳುವಂತೆ ರಾಯರು ಆ ವ್ಯವಸ್ಥೆ ಮಾಡಲಿ ಅಂತ ನಾನು ಇಲ್ಲಿ ರಾಯರನ್ನ ಪ್ರಾರ್ಥನೆ ಮಾಡ್ತೇನೆ. ಒಂದು ಚುಟುಕಾಗಿ ಹೇಳೋದಾದ್ರೆ, ವಾರದ 1 ದಿವಸ ಸೇವೆಯನ್ನು ರಾಯರ ಮಾಡಿಸ್ಕೊಳ್ತಿದ್ದಾರೆ. ಈ ಒಂದು ಶ್ರೀ ರಾಘವೇಂದ್ರ ಮಠದ ಸಂಕಲ್ಪ ಅಂತೇಳಿ, ಅದನ್ನ 7 ದಿನ ಕೂಡ ನಾನು ನಿಂತು ರಾಯರ ಸೇವೆಯನ್ನ ಮಾಡಿ, ಅಲ್ಲಿಗೆ ಬರುವಂತಹ ಭಕ್ತರ ಎಲ್ಲಾ ರೀತಿಯ ದುಃಖ ದುಗುಡುಗಳನ್ನ ಆಲಿಸಿ ರಾಯರಿಗೆ ಒಪ್ಪಿಸಿ, ಅವರೆಲ್ಲರಿಗೂ ಕೂಡ ಒಂದು ಸನ್ಮಂಗಳ ಉಂಟು ಮಾಡಲಿ ಅಂತ ಕಾರ್ಯವನ್ನ ಮಾಡಲಿಕ್ಕೆ ಮುಂದೆ ಹೋಗಿದ್ದೇನೆ. ಅದಾದಷ್ಟು ಬೇಗ ರಾಯರು ಕರುಣಿಸಲಿ. ಯಾಕಂದ್ರೆ ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು. ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಬಹುದು. ಫಸ್ಟ್ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ, ನಿಮಗೂ ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ. ಬನ್ನಿ, ನಿಮ್ಮನ್ನೆಲ್ಲ ಬಹಳ ಕಾಯಿಸೋಲ್ಲ. ಯಾಕಂದ್ರೆ ಮೊದಲೇ ನೀವು ಜೀವನದಲ್ಲಿ ನೊಂದು ಬೆಂದು ಜೀವನವೇ ಬೇಡ ಅಂತ ಅನ್ನೋರು ಕೂಡ ಇಲ್ಲಿ ಇದ್ದೀರಾ. ಈ ಮುಖ್ಯವಾದ ಒಂದು ವಿಡಿಯೋದಲ್ಲಿ ರಾಯರಿಗೆ 9 ದಿನಗಳ ಮುಡುಪನ್ನ ಸಂಕಲ್ಪ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತಿಳಿಸ್ತೇ ಬರ್ತೇನೆ. ಈ ವಿಡಿಯೋವನ್ನ ಬಹಳ ಮುಖ್ಯವಾಗಿ ಪರಿಗಣಿಸಿ. ನಿಮ್ಮಲ್ಲಿ ಎಲ್ಲರಿಗೂ ಉಪಯೋಗವಾಗುತ್ತದೆ, ಮತ್ತಷ್ಟು ಬೇರೆಯವರು ಕೂಡ ಇಲ್ಲಿ ಉಪಯೋಗವಾದಂಥದ್ದು.
ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಪ್ರತಿಯೊಂದು ಅಂಶವನ್ನ ಸರಿಯಾಗಿ ಕೇಳಿಸಿಕೊಂಡು ಆ ಸರಿಯಾದ ಕ್ರಮದಲ್ಲಿ ನೀವು ಮಾಡ್ತಾ ಹೋದರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ನೀವು ಕೂಡ ಒಂದಷ್ಟು ಜನಕ್ಕೆ ಉಪಕಾರವನ್ನ ಮಾಡುವಂತಹ ವ್ಯಕ್ತಿ ಆಗ್ತೀರಾ ಅಂತ ಕೇಳ್ಕೊಂತ, ಇಲ್ಲಿ ನಿಮ್ಗೆ ಯಾವುದಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪದೇ ಪದೇ ಈ ವಿಡಿಯೋವನ್ನು ನೋಡಿ, ಇಷ್ಟವಾಗಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಇನ್ನೊಬ್ಬ ವ್ಯಕ್ತಿ ಯಾರೋ ಕಷ್ಟದಲ್ಲಿದ್ದಾನೆ ಅಂದ್ರೆ ಅವನಿಗೂ ಕೂಡ ಇಲ್ಲಿ ಒಳ್ಳೇದಾಗತ್ತೆ ಅಂತ ಕೇಳ್ಕೊಳ್ತೇನೆ. ಹಾಗಾದ್ರೆ ಈ ಎಲ್ಲಾ ರೀತಿಯ ಕಷ್ಟಗಳಿಗೆ ಅಂದ್ರೆ ಆರೋಗ್ಯ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಸಾಲ, ಹಣಕಾಸು, ಮದುವೆ, ಸಂತಾನ, ಒಂದು ಸಾಂಸಾರಿಕವಾದಂತಹ ಸಮಸ್ಯೆ, ಜಮೀನು, ಕೋರ್ಟ್ ಸಮಸ್ಯೆ, ಸ್ವಂತ ಮನೆ, ಕೆಲಸ, ಇನ್ನು ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳಿಗೆ ಕೊನೆಯ ಒಂದು ರಾಮಬಾಣ ಅಂತಾನೆ ಹೇಳಬಹುದು ಈ 9 ದಿನಗಳ ಮುಡುಪು ಸೇವೆ, ರಾಯರ 9 ದಿನಗಳ ಮುಡುಪು ಸೇವೆ. ಯಾಕೆ ಈ ಒಂದು ಮುಡುಪಿನ ಕೊನೆಯ ಒಂದು ರಾಮಬಾಣ ಅಂತ ಹೇಳ್ತೀನಂದ್ರೆ, ಬಹಳಷ್ಟು ಪೂಜೆ ಮಾಡಿರ್ತೀರಾ, ಎಷ್ಟೋ ಕಡೆ ನೀವು ಕಷ್ಟಗಳನ್ನ ಹೇಳ್ಕೊಂಡಿರ್ತೀರಾ, ಆದರೂ ಪರಿಹಾರ ಆಗಿರಲ್ಲ. ಈ ಮುಡುಪು ಸೇವೆ ಅನ್ನೋದು ಬಹಳ ಒಂದು ಪುರಾತನದಿಂದಲೂ ನಮ್ಮ ಪೂರ್ವಜರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಹೆಚ್ಚಾಗಿ ಮನೆ ದೇವರಿಗೆ, ಕುಲದೇವರಿಗೆ ಮಾಡುವಂತಹ ಕಾರ್ಯ. ಈಗಿನ ದಿನಗಳಲ್ಲಿ ನಾವು ಆರಾಧ್ಯ ದೈವರಿಗೆ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಮುಡುಪು ಅಂದ್ರೆ ಸಾಮಾನ್ಯವಾಗಿ ತಿಳ್ಕೊಬೇಡಿ, ಇಲ್ಲಿ ಎಚ್ಚರ ವಹಿಸಬೇಕು. ಯಾವುದೇ ರೀತಿಯ ಒಂದು ಅಡೆತಡೆಗಳಾಗಬಾರದು. ಒಂದು ನಿಷ್ಠೆಯಿಂದ, ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಇದು ಪ್ರತಿಫಲ. ಪೂರ್ಣವಾಗಿ ನಂಬಿ ಮಾಡಬೇಕು. ಮಧುರಾಯರು ಏನೋ ಹೇಳ್ತಿದ್ದಾರೆ, ಮಾಡೋಣ ಕೊನೆ ಪ್ರಯತ್ನ ಅಂತೇಳಿ ಅಸಡ್ಡೆ ಮಾಡಿ ಮಾಡಬಾರ್ದು, ಸವಾಲಾಗಿ ತಗೊಂಡು ಮಾಡಬಾರ್ದು. ಇದು ಭಕ್ತಿ. ನಿಮ್ಮ ಕಷ್ಟಗಳಿಗೆ, ನಿಮ್ಮ ಒಂದು ನಂಬಿಕೆಗೆ ಪಾತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾಗಿ ನೀವು ನಂಬಿಕೆಯನ್ನು ತೊಡಸ್ಕೊಂಡು ಭಕ್ತಿಯಿಂದ ನೀವು ಈ ಒಂದು ಮಾಡಿದ್ದೇ ಆದಲ್ಲಿ ನಿಮಗೆ ಸಂಪೂರ್ಣ ಫಲ. ಈ 9 ದಿವಸ ಏನಿದೆ, ನಿಮಗೆ 3 ದಿವಸಗಳಲ್ಲಿ ಕೂಡ ಇಲ್ಲಿ ಪ್ರತಿಫಲ ಬರ್ಬೋದು. 3 ದಿವಸ ಬಂತು ಅಂತೇಳಿ ಆ 9 ದಿವಸದ ಒಂದು ಮುಡುಪನ್ನ ನೀವು 3 ದಿವಸಕ್ಕೆ ಕೊನೆಗೊಳಿಸಬಾರದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಎಚ್ಚರವಾಗಿ ಮಾಡುವಂತಹ ಮುಡುಪಿನ ಒಂದು ಸೇವೆ, ಮುಡುಪಿನ ಒಂದು ಸಂಕಲ್ಪ. ಮೊದಲನೇದಾಗಿ ನಾವೇನು ಗುರುವಾರ ಪೂಜೆ ಮಾಡ್ತೇವೆ ರಾಯರಿಗೆ, ಇಲ್ಲಿ ಮುಡುಪಿನ ಒಂದು ಸೇವೆಯನ್ನ, ಮುಡುಪಿನ ಒಂದು ಸಂಕಲ್ಪವನ್ನ ನೀವು ಯಾವುದೇ ದಿನ ಕೂಡ ಮಾಡಬಹುದು. ಗಂಡಸರು, ಹೆಂಗಸರು ಇಬ್ಬರು ಮಾಡಬಹುದು. ಹೆಂಗಸರಿಗೆ ರಿಕ್ಷಿಣಿ ಹಬ್ಬ ಅಂದ್ರೆ ಅವರ ಒಂದು ತಿಂಗಳ ಒಂದು ದಿವಸಗಳೇನಿರುತ್ತೆ ಅದೆಲ್ಲ ಮುಗಿದಿರಬೇಕು. ಅದಾಗಿ ನಂತರ ಅವರು ಮುಡುಪನ್ನ 9 ದಿವಸಗಳ ಕಾಲ ನಾವು ಹೇಳುವ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನಾನು ಏನ್ ಹೇಳಿದೆ, ನಿಮ್ಮ ಸಮಸ್ಯೆಗಳು ಅಷ್ಟು ಕೂಡ ಒಂದು ಪರಿಹಾರ ಆಗುತ್ತೆ. ಇಲ್ಲಿ ಒಂದೇ ಸಮಸ್ಯೆ ಅಂತಲ್ಲ, ನೀವು 9 ದಿವಸಗಳಲ್ಲಿ ಕೂಡ ಒಂದೊಂದು ಸಮಸ್ಯೆಗಳನ್ನ ಹೇಳಿ ನೀವು ಮುಡುಪನ್ನ ಕಟ್ಟಬಹುದು. ಹಾಗಾದ್ರೆ ಬನ್ನಿ, ಈ ಒಂದು ಮುಡುಪನ್ನ ಕಟ್ಟೋದು ಹೇಗೆ ಅಂತ ಹೇಳುವಂತರಾಗ್ತೇನೆ. ಇಲ್ಲಿ ಶುದ್ಧವಾದಂತಹ ರಾಯರ ಫೋಟೋವನ್ನು ಶುದ್ಧ ಮಾಡ್ಕೊಳ್ಳಿ. ನೀವೇನು ನಿತ್ಯ ಪೂಜೆ ಮಾಡ್ತೀರಾ ಅದೆಲ್ಲ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೋಟೋ ಇರಬೇಕು, ಮತ್ತೆ ರಾಯರ ಒಂದು ಸಣ್ಣ ವಿಗ್ರಹ ಆದ್ರೂ ಪರವಾಗಿಲ್ಲ, ಆ ವಿಗ್ರಹದ ಮುಂದೆ, ಆ ಫೋಟೋದ ಮುಂದೆ ಮಾಡಬೇಕು. ಇನ್ನು ಕೆಲವರಿಗೆ ಪೇಜಿನಲ್ಲಿ ಇರ್ತಾರೆ, ಎಲ್ಲೋ ಬೇರೆ ಸ್ಥಳದಲ್ಲಿರ್ತಾರೆ, ಊರಿಂದ ಊರಿಗೆಲ್ಲ ಹೋಗ್ತಾ ಇರ್ತಾರೆ. ಅಂಥವ್ರು ಕೂಡ ಏನ್ ಮಾಡ್ಬೋದು ಅಂತ ಕೊನೆಯಲ್ಲಿ ಕೂಡ ಹೇಳ್ತೇನೆ. ಇಲ್ಲಿ ಮೊದಲನೇದಾಗಿ ಮನೆಯಲ್ಲಿ ಪೂಜಿಸುವಂತವರು, ಒಂದು ಆಫೀಸ್ನಲ್ಲಿ ಪೂಜಿಸುವಂತವರು ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಇಲ್ಲಿ ಫೋಟೋ ಮತ್ತು ವಿಗ್ರಹ ಇದ್ರೆ ಸಾಕು. ರಾಯರಿಗೆ ಗಂಧವನ್ನ ಹೆಚ್ಚಿ, ರಾಯರಿಗೆ ಹೂವನ್ನ, ಹೆಚ್ಚಾಗಿ ತುಳಸಿಯನ್ನ ಬಳಸಿ ರಾಯರಿಗೆ ಒಂದು ಪ್ರೀತಿವಾದದ್ದು. ಮೊದಲನೇದಾಗಿ ಮುಡುಪಿನ ಒಂದು ಕಾರ್ಯಕ್ಕೆ ಬರೋಣ. ಮುಡುಪಿನಲ್ಲಿ ಬೇಕಾದಂಥದ್ದು ಒಂದು ಬಿಳಿಯ ವಸ್ತ್ರ. ಇಲ್ಲಿ ಯಾವುದೇ ರೀತಿಯ ಉಪಯೋಗಿಸಿದಂತಹ ವಸ್ತ್ರ ತಗೋಬೇಡಿ. ಅದಕ್ಕೆ ಅಂತಾನೆ ಅಂಗಡಿಯಲ್ಲಿ ಒಂದು ಕರ್ಚಿಪ್ನಕಾರದಂತಹ ಒಂದು ವಸ್ತ್ರವನ್ನ, ಬಿಳಿ ವಸ್ತ್ರವನ್ನ, ಯಾವುದೇ ರೀತಿಯ ಒಂದು ಚಿತ್ರ ಇರಬಾರದು, ಶ್ವೇತ ಬಣ್ಣದ ಒಂದು ಪ್ಲೇನ್ ಆದಂತಹ ಒಂದು ಬಿಳಿ ಬಟ್ಟೆಯನ್ನ ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನ ಲೇಪಿಸಿ ಸಂಪೂರ್ಣವಾಗಿ ಅರಿಶಿಣಮಯವನ್ನಾಗಿ ಮಾಡಿ ರಾಯರ ಫೋಟೋ ಮುಂದೆ ಹಾಸಿ, ಅದರ ಮೇಲೆ ಒಂದು ತುಳಸಿ ಪತ್ರೆಯನ್ನು ಭಕ್ತಿಯಿಂದ ಸಂಕಲ್ಪ ಮಾಡಿ ಬಲಗೈಯಲ್ಲಿ ಇಟ್ಟುಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಮೊದಲನೇ ದಿವಸ ಇದು ಯಾವ ಸಮಯ ಅಂದ್ರೆ, ನೀವು ಸಂಜೆ ಒಂದು 6 ಗಂಟೆ ದೀಪ ಏನಿಸ್ತೀರಾ ಆ ಸಮಯದಲ್ಲಿ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಮೊದಲನೇ ದಿವಸ ಆ ತುಳಸಿಯ ಪತ್ರೆಯನ್ನು ಹಿಡಿದುಕೊಂಡು ನೀವು ಸಂಕಲ್ಪ ಮಾಡಬೇಕು. ನೀವು ಇದಕ್ಕೆ 11 ರೂಪಾಯಿನ ಹಣವನ್ನ ಎತ್ತಿಟ್ಕೋಬೇಕು, ಒಂದು ಎಲೆ ಅಡಿಕೆಯನ್ನ ಇಟ್ಕೋಬೇಕು, ಅರಿಶಿಣ ಕುಂಕುಮವನ್ನು ಕೂಡ ಇಲ್ಲಿ ನೀವು ಬೆಳೆಸಬೇಕು. ಸ್ವಲ್ಪ ಗಂಧ ಆದ್ರೂ ಪರವಾಗಿಲ್ಲ. ಇಲ್ಲಿ ಅರಿಶಿಣ ಕುಂಕುಮ, ವಿಳ್ಯದೆಲೆ, ಅಡಿಕೆ, ಅರಿಶಿಣ ಬಟ್ಟೆ, ಬಿಳಿ ಬಟ್ಟೆಯನ್ನ ಅರಿಶಿಣವಾಗಿಸಿದಂತಹ ಒಂದು ಅರಿಶಿಣ ಬಟ್ಟೆ, ಮತ್ತೆ ತುಳಸಿ ದಳವನ್ನ ಕೈಲಿಟ್ಕೊಂಡು ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಈ ತರ ಕಷ್ಟಗಳು ನನಗೆ
ನಿಮ್ಮನ್ನೇ ನಾವು ನಂಬಿದ್ದೇವೆ ಅಂತೇಳಿ ಆ ಸಂಕಲ್ಪ ಮಾಡಿ ಆ ಒಂದು ಬಟ್ಟೆಯೊಳಗೆ ಇಡುತ್ತಾ ಅದರ ಮೇಲೆ 11 ರೂಪಾಯಿಯ ನಾಣ್ಯವನ್ನ ಇಡುತ್ತಾ, ಇಲ್ಲಿ ನೋಟನ್ನು ಬಳಸಬೇಡಿ ಯಾವುದೇ ಕಾರಣಕ್ಕೂ. 5 ರೂಪಾಯಿಯ ಒಂದು ನಾಣ್ಯವಾದ್ರೂ ಪರವಾಗಿಲ್ಲ, 5 2, 1 ರೂಪಾಯಿ ಒಂದು, ಇಲ್ಲ 11 ರೂಪಾಯಿದು 11 ಸಿಕ್ಕಿದ್ರು ಕೂಡ ಒಳ್ಳೆಯದೇ. ಸೊ ಈ ತರ ಬೆಳೆಸಿ. ಸೊ ಇದರಲ್ಲಿ ನೋಟಿನ ಏನು ಬೇಡ. ಹಾಗಾದ್ರೆ ಸಂಕಲ್ಪ ಮಾಡಿ ಆಯ್ತು, ನಾಣ್ಯ ಇಟ್ಟಾಯ್ತು, ಅದರ ಮೇಲೆ ಎಲೆಡಿಕೆಯನ್ನು ಇಟ್ಟಾಯ್ತು, ಅರಿಶಿನ ಕುಂಕುಮನ ಲೇಪಿಸಿ ಅದನ್ನ ಹಾಗೆ ಇಡಿ. ಮತ್ತೆ ನಂತರ ನೀವು ಮಲಗುವಂತಹ ಸಮಯಕ್ಕೆ ಹೋದಾಗ ಒಂದು 9:30 10 ಗಂಟೆಗೆ ಮಲಗಲಿಕ್ಕೆ ಹೋಗ್ತೀರಾ. ಮತ್ತೆ ಕೈಕಾಲುವನ್ನ ತೊಳೆದುಕೊಂಡು ಶುದ್ಧವಾಗಿಟ್ಕೊಂಡು ಬನ್ನಿ. ಆ ಒಂದು ನೀವಿಟ್ಟಂತಹ ಮುಡುಪು, ಸಂಕಲ್ಪ ಮಾಡಿದಂತಹ ಮುಡುಪು ತೆರೆದಿರುತ್ತೆ. ಅದನ್ನ ಮತ್ತೊಮ್ಮೆ ನೀವು ರಾಯರಿಗೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಒಂದು 3 ಗಂಟನ್ನ ಹಾಕಿ ನೆರವೇರಿಸಿಕೊಳ್ಳಿ. ನೀವೇನ್ ಸಮಸ್ಯೆ ಹೇಳ್ತಿರ್ತೀರಾ, ನೀವೇನ್ ಸಂಕಲ್ಪ ಮಾಡ್ತೀರಾ, ಪ್ರತಿ ದಿವಸ ಕೂಡ ಒಂದೊಂದು ಸಂಕಲ್ಪ ಮಾಡ್ಕೋಬಹುದು. ಇಲ್ಲ ಒಂದೇ ದಿವಸ ಅದೆಲ್ಲ ಹೇಳಿಕೊಂಡು ನೀವು ಮುಡುಪನ್ನ ಕಟ್ಟಬಹುದು. 9 ದಿವಸಗಳ ಕಾಲ ಮರೆಯದೆ ಕಡ್ಡಾಯವಾಗಿ 9 ದಿವಸ ನೀವು ಮಾಡಲೇಬೇಕು. ಸೊ ಅಂತ ದಿವಸಗಳನ್ನ ನೀವು ಸೀಮಿತವಾಗಿ ಇಟ್ಕೊಂಡು 9 ದಿವಸ ಮಾಡಲೇಬೇಕು. ಆ ಒಂದು ಗಂಟನ್ನ ಕಟ್ಟಿ ನಂತರ ರಾಯರಿಗೆ ನೀವು ಒಂದು ಬಟ್ಟಲನ್ನ ಇಟ್ಕೊಳ್ಳಿ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಟ್ಟಲನ್ನ ಶೇಖರಣೆ ಮಾಡಿ ಇಟ್ಕೋಬೇಡಿ. ಒಂದು ಸ್ಟೀಲ್ ಬಟ್ಲಾಗ್ಲಿ, ಒಂದು ತಾಮ್ರದ ಬಟ್ಲಾಗ್ಲಿ, ಅದನ್ನ ನೀವು ಮೊದಲನೇ ದಿವಸದ ಆ ಒಂದು ಸಂಕಲ್ಪವನ್ನ ನಿಮಗೆ ನೀವಾಡಿಸಿಕೊಂಡು ತಲೆ ಮೇಲಿಂದ ಕಾಲಿನವರೆಗೂ ನೀವಾಡಿಸಿ ಅದು ಒಳಗೆ ಆ ಬಟ್ಟಲೊಳಗೆ ಇಟ್ಟುಬಿಡಿ. ಮತ್ತೆ ಮಾರನೇ ದಿವಸಗಳು ಅದೇ, 2ನೇ ದಿವಸನೂ ಅದೇ ತರ ಅರ್ಶಿನ ಬಟ್ಟೆ, ಮತ್ತೊಂದು ಹೊಸ ಅರ್ಶಿನ ಬಟ್ಟೆ, ಮತ್ತೆ ಸಂಜೆ ಸಂಕಲ್ಪ, ಮತ್ತೆ ಸಂಜೆ ಬಂದು ಮತ್ತೆ ಮಲಗುವ ಮುಂಚೆ ಅದೇ ತರ ರಿಪೀಟ್ ಆಗಲಿ. ಸೊ ಅದೇ ತರ ಕಟ್ಟಿ ಆ ಒಂದು ಬಟ್ಟಲಲ್ಲಿ 9 ದಿವಸ ಕೂಡ ಆ ಬಟ್ಟಲಿಸಿಯಲ್ಲಿ ಆ 9ನೇ ದಿವಸ ಆದ್ಮೇಲೆ ಮಾರನೇ ದಿವಸ 10ನೇ ದಿವಸ ನೀವು ಅದನ್ನ ತೆಗೆದುಕೊಂಡು ಆ ದುಡ್ಡನ್ನೆಲ್ಲ ಬೇರೆ ಮಾಡಿ ನೀವು ಮುಡುಪು ಕಟ್ಟಂತಹ 11 ರೂಪಾಯಿ ಏನಿದೆ ಅದು 9 ದಿವಸಕ್ಕೆ 99 ರೂಪಾಯಿ ಆಗಿರುತ್ತೆ. ನಿಮ್ಮ ಎಲ್ಲಾ ರೀತಿಯ 9 ಗ್ರಹಚಾರಗಳು ಎಲ್ಲವೂ ಕೂಡ ದೂರವಾಗಿ, ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಆ 99ರ ನಂಟಾಗಿ ಅಲ್ಲಿ ನಿಮಗೆ ಶೇಖರಣೆ ಆಗಿರುತ್ತೆ. ಅದನ್ನ ನೀವು ಹತ್ತಿರದ ಒಂದು ರಾಯರ ಮಠಕ್ಕೆ ಒಂದು ಹುಂಡಿಯಲ್ಲಿ ಹಾಕ್ಬೋದು. ಇಲ್ಲ ನಿಮಗೆ ರಾಯರ ಹುಂಡಿ ಅಲ್ಲೆಲ್ಲೂ ಇಲ್ಲ, ರಾಯರ ಮಠವೇ ಇಲ್ಲ ಅಂದಾಗ ಯಾರು ಭಿಕ್ಷುಕರಾಗ್ಲಿ, ನಿರ್ಗತಿಕರಾಗ್ಲಿ ಆ ದುಡ್ಡನ್ನ ಬಳಸಿ 99 ರೂಪಾಯಿ ಬಳಸಿ ಆ ದುಡ್ಡನ್ನ ಕೊಡ್ಬೋದು. ಇಲ್ಲ ಆ 99 ರೂಪಾಯಿಯನ್ನೇ ಆ ಆಹಾರ ಆಗ್ಲಿ, ಏನಾದ್ರೂ ಒಂದು ವಸ್ತುವನ್ನಾಗ್ಲಿ ಪೂರ್ಣವಾಗಿ 99 ರೂಪಾಯಿ ಕೂಡ ಬಳಸಿ ನೀವು ಕೊಳ್ಳಬೇಕು. ಅಲ್ಲಿ ಯಾವುದೇ ರೀತಿಯ 1 ರೂಪಾಯಿಗೂ ನೀವು ಉಳಿಸ್ಕೊಬೇಡದು. ಆ 99 ರೂಪಾಯಿ ಕೂಡ ನೀವು ದಾನವಾಗಿ ನೀಡಬೇಕು, ಇಲ್ಲ ದೇಣಿಗೆಯಾಗಿ ನೀಡಬೇಕು, ಹುಂಡಿಯಲ್ಲಿ ಹೋಗ್ಬಿಡ್ಬೇಕು. ಅದು ಮತ್ತೆ ನಿಮ್ಮ ಮನೆಗೆ ಬರಬಾರ್ದು. 1 ರೂಪಾಯಿ ಕೂಡ ಮನೆಗೆ ಬರಬಾರ್ದು. ಹೀಗೆ ನೀವು ಮುಡುಪನ್ನ ಕಟ್ಟಿ ನಿಮ್ಮ ಜೀವನವನ್ನ, ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ, ಸಾಲ, ಮದುವೆ, ಮತ್ತೆ ಸಾಂಸಾರಿಕ ಒಂದು ಜಮೀನು, ಕೋರ್ಟು, ಸ್ವಂತ ಮನೆ, ಕೆಲಸ, ಇನ್ನು ಎಲ್ಲಾ ರೀತಿಯ ಕಷ್ಟಗಳು ದೂರವಾಗಲಿ ಅಂತ ನಾನು ಕೂಡ ಇಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ಒಂದು ಸಂಕಲ್ಪ ಮಾಡಬೇಕಾದ್ರೆ ದಯವಿಟ್ಟು 108 ಸಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಸಾರಿ ಪ್ರತಿದಿನವೂ ಹೇಳಿ. ನಿಮಗೆ ಒಳಿತಾಗ್ಲಿ. ನೀವು ಒಳಿತಾದ ಮೇಲೆ ನಾನೇನು ಮಹತ್ಕಾರ್ಯ ಅಂತ ಹೇಳ್ತಿದ್ದೀನಿ ಅದು ಕೂಡ ನೀವು ಕೈ ಜೋಡಿಸಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಜ್ವಲಿತವಾಗಲಿದೆ. ರಾಯರು ನಡೆಸ್ಕೊಂತಾರೆ. ಯಾಕಂದ್ರೆ ಆ ಚಿಂತೆಯನ್ನ ಕೊಟ್ಟಿರೋರೇ ಅವರು. ಅದಕ್ಕೋಸ್ಕರ ನೀವು ಕೂಡ ಕೈ ಜೋಡಿಸಿ ಈ ವಿಡಿಯೋವನ್ನ ಹೆಚ್ಚಾಗಿ ಶೇರ್ ಮಾಡಿ. ಯಾಕಂದ್ರೆ ಇಲ್ಲಿ ಪುಣ್ಯ ಬರೀ ದುಡ್ಡು ಕೊಡೋದ್ರಿಂದನೇ ಬರಲ್ಲ. ನೀವು ಒಳ್ಳೆ ವಿಷಯವನ್ನ ಮತ್ತಷ್ಟು ಜನಕ್ಕೆ ಹಂಚೋದ್ರಿಂದ ಅದಕ್ಕಿಂತ ದುಪ್ಪಟ್ಟು ನಿಮಗೆ ಹೆಚ್ಚಿನ ಒಂದು ಪುಣ್ಯ ಬರುತ್ತೆ ಅಂತ ಹೇಳುವ ಮೂಲಕ ನಾನು ಈ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ 9 ದಿನಗಳ ಮುಡುಪಿನ ಸಂಕಲ್ಪವನ್ನ ಕೊನೆಗೊಳಿಸ್ತೇನೆ. ಮತ್ತೆ ಸಿಗೋಣ. ರಾಯರ ಮಠ ದರ್ಶನ ಮಾಡ್ತಾ ಇದ್ದೇನೆ. 85ನೇ ಮಠ ದರ್ಶನ ಆಗಿದೆ. 108ನೇ ಒಂದು ಮಠ ದರ್ಶನಕ್ಕೆ ನಾವೆಲ್ಲರೂ ಮಂತ್ರಾಲಯದಲ್ಲಿ ಸಿಗೋಣ. ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಯಶಸ್ಸನ್ನ ಮಾಡೋಣ. ನಿಮ್ಮ ಪೂರ್ಣ ಬೆಂಬಲ ನನಗಿರ್ಲಿ ಅಂತ ಕೇಳ್ಕೊಂತ ರಾಯರ ಪಾದಚರಣಗಳಿಗೆ ನನ್ನ ಅನಂತ ನಮಸ್ಕಾರವನ್ನ ಮಾಡುತ್ತಾ ಪ್ರತಿ ಜನ್ಮದಲ್ಲೂ ನಿಮ್ಮೆಲ್ಲರ ಬಂಧ ಹೀಗೆ ಇರಲಿ ಅಂತ ಕೇಳ್ಕೊಂತ ನಾನು ರಾಯರಲ್ಲಿ ಕೇಳ್ಕೊಳ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ
Facebook, Instagram, Twitter, Threads, YouTube, Telegram ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. सत्यधन्मरताय च भजता